ವೆಲ್ಕಮ್ ಟು ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಲಿ ಫ್ರೆಂಡ್ಸ್ ಮೇಜರಾಗಿ ಏನು ಅಂದರೆ ನಮ್ಮದು ಓಲ್ಡ್ ಪಿಜನ್ನು ಇಲ್ಲೇ ಲೋಕಲಲ್ಲಿ ಒಂದು ಹುಡುಗನ ಹತ್ರ ತೊಗೊಂಡಿದ್ದು. ನಾವು ಒಂದು 2-3 ಅವರ್ಸ್ ಆಗ್ತಿತ್ತು ಅಷ್ಟೇ. ಬಾಜಿ ಹೊಡಿಯೋದು ನೋಡೇ ಇಸ್ಕೊಂಬಂದ್ಬಿಟ್ವಿ. ಸಖತ್ತಾಗಿ ಬಾಜಿ ಹೊಡಿತಾಯಿತ್ತು, ಅಂದರೆ ಎರಡೇ ಹೊಡಿತಾ ಇದ್ದಿದ್ದು. ಅಂದರೆ ಆಕಾಶಕ್ಕೆ ಹೋಗಿ ನಿಂತ್ಕೊಂಡು ಹೊಡಿತಿತ್ತು ಬಾಜಿ. ಇಸ್ಕೊಂಬಂದಿದ್ದು 2ನೇ ದಿನಕ್ಕೇ ನಮ್ಗೆ ಗೊತ್ತಿರೋರು ಯಾರೋ ಬ್ರೀಡಿಂಗ್ ಅಂತ ಇಸ್ಕೊಂಡು ಹೊಂಟೋಗಿದ್ರು. ನಾವು ಗೂಡಲ್ಲಿ ಜಾಗ ಇರಲಿಲ್ಲ ಅಂತ ಅವಾಗ ಕೊಟ್ಟು ಕಳಿಸಿದ್ವಿ. ಈಗ ವಾಪಸ್ ತಂದು ಕೊಟ್ಟಿದ್ದಾರೆ, ನಿನ್ನೆ ತಂದು ಕೊಟ್ಟರು ವಾಪಸ್ಸು. ಅವರು ಬ್ರೀಡ್ ಮಾಡಿಸಿದ್ದಾರೆ. ಅದೇನು ಕತೆ ಮರಿ ಮಾಡಿರೋದು ಏನು ಹೇಳಲಿಲ್ಲ ಕರೆಕ್ಟಾಗಿ, ಎಷ್ಟು ಮರಿ ಮಾಡ್ತು ಏನು ಹೇಳಲಿಲ್ಲ. ತಂದುಕೊಟ್ಟು ಹೊಂಟೋಗಿದ್ದಾರೆ. ಫೋನ್ ಮಾಡಿದೆ, ಒಂದು ಸ್ವಲ್ಪ ಬ್ಯುಸಿ ಇದ್ದಾರೆ ಅನಿಸುತ್ತೆ, ಎತ್ತುತ್ತಾ ಪಿಕ್ ಮಾಡ್ತಾಯಿಲ್ಲ. ಹೆಂಗೋ ಅಕ್ಕಿ ಬಂತಲ್ಲ ಸಾಕು ನನಗೆ, ಅವ್ರು ಎಷ್ಟಾದ್ರು ಮರಿ ಮಾಡಿಸ್ಕೊಂಡಿರಲಿ. ಅಕ್ಕಿ ಮಾತ್ರ ಫ್ರೆಂಡ್ಸ್ ಬೆಂಕಿ. 1-2 ದಿನ ಅಷ್ಟೇ ನಮ್ಮ ಕಣ್ಣ ಹತ್ರ ಇದ್ದು, ನಮ್ಮ ಕಣ್ಮುಂದೆ ಇದ್ದಿದ್ದು. ಆಮೇಲೆ ಇಸ್ಕೊಂಡು ಹೊಂಟೋಗಿದ್ರು. ಇವಾಗ ರೀಸೆಂಟಾಗಿ ತಂದುಕೊಟ್ಟಿದ್ದಾರೆ 1-2 ದಿನದಿಂದ. ಗುಲ್ದಾರ್ ಅಕ್ಕಿ ಅಂದರೆ ಮಕ್ಷಿ ಥರ ಅನಿಸುತ್ತೆ, ಆದರೆ ಒರಿಜಿನಲಾಗಿ ಗುಲ್ದಾರು. ಅಂದರೆ ಜಾಸ್ತಿ ಕಪ್ಪಗಿದೆ, ಆಮೇಲೆ ಈ ಲಾಲ್ ಕಟ್ ಜಾಸ್ತಿ ಇದೆ. ವೀಡಿಯೋ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಒರಿಜಿನಲಾಗಿ ನೋಡಬೇಕು ಫ್ರೆಂಡ್ಸ್. ಮಸ್ತಾಗಿದೆ ಅಕ್ಕಿ, ನೆಕ್ಸ್ಟ್ ಲೆವೆಲ್ ಅಕ್ಕಿ, ಸಖತ್ತಾಗೈತೆ ನೋಡಿ. ಬ್ಲ್ಯಾಕ್ದು ಶೇಡ್ ಇದೆಯಲ್ಲ ಟೇರಲ್ಲಿ, ಅದೆಲ್ಲ ಒಳ್ಳೆ ಕ್ವಾಲಿಟಿ ಅಕ್ಕಿಗಳಿಗೆ ಫ್ರೆಂಡ್ಸ್. ಆ ಥರ ಡಾರ್ಕ್ ಆಗಿಲ್ಲ ಬರೋದು ಎಂಡಲ್ಲಿ. ಆಮೇಲೆ ಕಣ್ಣು ತೋರಿಸ್ತೀನಿ ನೋಡಿ, ಅಂದರೆ ಹೆವಿ ಗ್ರೇನ್ಸ್ ಎಲ್ಲ ಏನಿಲ್ಲ ಫ್ರೆಂಡ್ಸ್. ನಾರ್ಮಲು ಮೀಡಿಯಮಾಗೆ ಒಂದು ಶುದ್ಧ ಕಣ್ಣು ಅಂತಾರೆ ಫ್ರೆಂಡ್ಸ್ ಎಷ್ಟೊಂದು ಜನ. ಅಂದರೆ ಫುಲ್ಲು ವೈಟ್ ಕಣ್ಣು ಅಕ್ಕಿ. ಅಂದರೆ ಅನಾರು ಏನೂ ಜಾಸ್ತಿ ಇಲ್ಲ, ಏನೂ ಇಲ್ಲ, ಫುಲ್ಲು ವೈಟಾಗಿರುತ್ತೆ. ಆಮೇಲೆ ಗಂಡು ಫ್ರೆಂಡ್ಸ್, 100% ಗಂಡಿದು. ಅದಕ್ಕೆ ಪಟ ಬಿಟ್ಟು ತೋರಿಸೋಣ ಅಂದರೆ ಅದು ಇದ್ರದ್ದು ಒಂದು ಸ್ಪೆಷಾಲಿಟಿ ಏನು ಅಂದರೆ ಫ್ರೆಂಡ್ಸ್, ಇದು ಉಲ್ಟಾ ಗುಮಾಯಿಸುತ್ತೆ, ಸ್ಟ್ರೈಟ್ ಗುಮಾಯಿಸಲ್ಲ. ಅಂದರೆ ರೈಟ್ ಸೈಡಿಂದ ಗುಮಾಯಿಸುತ್ತೆ ಎಲ್ಲ ಕ್ಲಾಕ್ ವೈಸು. ಆದರೆ ಇದು ಆ್ಯಂಟಿ ಕ್ಲಾಕ್ ವೈಸು, ಉಲ್ಟಾ ತಿರುಗುತ್ತೆ. ಏನೋ ಒಂಥರ ಸಖತ್ತಾಗಿರುತ್ತೆ. ಅಂದು ಗುಮಾಯಿಸುತ್ತಾ ಅಂತ ನೋಡೋಣ ಅಂದ್ಬಿಟ್ಟು ಹೆಣ್ಪಟ ಎಲ್ಲ ಬಿಟ್ಟಿದ್ದೀನಿ, ಅದು ಗುಮಾಯಿಸ್ತಾನೇ ಇಲ್ಲ. ನೋಡಬೇಕು ಫ್ರೆಂಡ್ಸ್, ನಾವು ಒಂದು ಹೆಣ್ಣು ಸೆಟ್ ಮಾಡಬೇಕು. ಇವಾಗ ಇದೆಯಲ್ಲ ಅದೇ ಥರದ್ದು ಇನ್ನೊಂದು ಗೂಡು ಇತ್ತು. ಒಂದು ಸ್ವಲ್ಪ ಇಶ್ಯೂಗಳಿಂದಾಗಿ, ಅಂದರೆ ಫ್ಯಾಮಿಲಿ ಇಶ್ಯೂಗಳಿಂದಾಗಿ ಕೊಟ್ಟು ಕಳಿಸ್ಬಿಟ್ಟು ಈಗ ಇದೊಂದೇ ಗೂಡು ಇಟ್ಕೊಂಡಿರೋದು. 2 ಗೂಡು ಇತ್ತು ಇದೇ ಥರದ್ದು. ಆವಾಗ ಅಕ್ಕಿ ಜಾಸ್ತಿ ಇತ್ತು, ಇವಾಗೆಲ್ಲ ಸೇಲ್ ಮಾಡಿ ಕಮ್ಮಿ ಮಾಡ್ಕೊಂಡಿದ್ದೀವಿ. ಜಾಸ್ತಿ ಆದಷ್ಟು ಕಷ್ಟ ಫ್ರೆಂಡ್ಸ್, ಅದಕ್ಕೆ ಕಮ್ಮಿ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಅಂದರೆ ಒಳ್ಳೊಳ್ಳೆ ಲೈನ್ ಅಕ್ಕಿಗಳನ್ನೇ ಸೇರಿಸೋಣ. ಮೇಜರಾಗಿ ಯಾವುದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅದೇ ಇಟ್ಕೊಳ್ಳೋದು ಫ್ರೆಂಡ್ಸ್. ಇನ್ನು ಸುಮ್ಮನೆ ವೇಸ್ಟ್ ಅಕ್ಕಿ ಎಲ್ಲ ಇಟ್ಕೊಳ್ಳಲ್ಲ. ಅಂದರೆ ನಮ್ಗೆ ತುಂಬ ಪ್ರೀತಿ ಇರೋದು ಇಟ್ಕೊತೀವಿ ಅಷ್ಟೇ, ಅದು ಬಿಟ್ಟರೆ ಇನ್ನು ಯಾವುದೂ ಇಟ್ಕೊಳ್ಳಲ್ಲ, ಅಷ್ಟಾಗಿ ಕೊಟ್ಬಿಡ್ತೀವಿ. ಈ ಗಂಡು ಗುಲ್ದಾರ್ ಗಂಡು ನೋಡ್ಬೇಕು, ಹೆಣ್ಣು ಸೆಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಆ್ಯಕ್ಟಿವು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಆ್ಯಕ್ಟಿವು. ನಿಂತ್ಕೊಂತಾನೆ ಇಲ್ಲ, ವೀಡಿಯೋ ಮಾಡೋಣ. ಗುಮಾಯಿಸ್ತಾ ಇಲ್ಲ, ನಿಂತ್ಕೋತಾ ಇಲ್ಲ, ಓಡಾಡ್ತಾನೆ ಐತೆ. ಅದಕ್ಕೆ ಗೂಡಿಗೆ ಬಿಡ್ತದೆ ನೋಡಿ, ಇಲ್ಲೂ ಕಚ್ತಾ ಇಲ್ಲ, ಗುಮಾಯಿಸ್ತಾ ಇಲ್ಲ. ಹೆವಿ ಸಾದಾ, ಅಂದರೆ ಸೈಲೆಂಟ್ ಅಕ್ಕಿ. ಗುಮಾಯಿಸುತ್ತೆ, ನೆನ್ನೆ ಸಂಜೆ ಎಲ್ಲ ಊಟಕ್ಕೆ ಬಿಟ್ಟಾಗೆಲ್ಲ ಗುಮಾಯಿಸುತ್ತೆ. ಅದೇ ಏನೋ ಜೋಶಲ್ಲಿದೆ, ಗುಮಾಯಿಸುತ್ತಿಲ್ಲ, ಅಂದರೆ ಸೈಲೆಂಟಾಗಿರುತ್ತೆ. ಆಮೇಲೆ ಇದು ನಮ್ಮ ತಾರಾ ಮತ್ತು ಬಿಡಿನ ಜೊತೆ ಮಾಡಿದ್ದೀವಿ. ನೋಡಬೇಕು, ಇದಕ್ಕೂ ಯಾವ ಥರ ಒಂದು ಹೊಸ ಜೊತೆ ತರಬೇಕು. ಈ ಗುಲ್ದಾರ್ಗೂ ನೋಡ್ತೀವಿ, ಹುಡುಕ್ಬೇಕು ಫ್ರೆಂಡ್ಸ್. ಅಂದರೆ ಸುಮ್ಮನೆ ಯಾವುದೋ ಅಕ್ಕಿ ಸಿಗುತ್ತೆ ಅಂತ ತಂದುಬಿಡಲ್ಲ, ಗೊತ್ತಿರೋರ ಹತ್ರ ನೋಡಿ. ಇಲ್ಲ ಅಟ್ಲೀಸ್ಟ್ ಲೋಕಲಲ್ಲಿ ಒಬ್ಬೊಬ್ರು ಹುಡುಗರು ಸೇಲ್ ಮಾಡ್ತಾ ಇರ್ತಾರೆ, ಅಂದರೆ ಅವ್ರು ಹಾರಿಸಿರ್ತಾರಲ್ಲ, ಅದ್ರಲ್ಲಿ ಬಾಜಿ ಹೊಡಿದ್ರೆ ನಮಗೆ ನೋಡಿ ಚೆನ್ನಾಗಿ ಅನಿಸಿದ್ರೆ ಒಂದು ಆ್ಯಾವ್ರೇಜ್ ರೇಟ್ ಮಾತಾಡಿ ತೊಗೊಂಬರ್ಬೋದು ಫ್ರೆಂಡ್ಸ್. ಈಗ ರೀಸೆಂಟಾಗಿ ಯಾರೂ ಸಿಕ್ಕಿಲ್ಲ. ದಾವಡಿಗೆ ಹೋಗೋಕ್ಕೆ ಭಯ ಆಗುತ್ತೆ ಫ್ರೆಂಡ್ಸ್, ದೊಡ್ಡ ದಾವಡಿಗೆ ಬಾಯಿ ಬಿಟ್ಟರೆ 5,000 ಅಂತಾರೆ. ನಾವು ಎಲ್ಲಿಂದ ಕೊಡೋಣ ಅಷ್ಟೊಂದು? ಆ್ಯಾವ್ರೇಜ್ ಪ್ರೈಸು ಫ್ರೆಂಡ್ಸ್, ಅಂದರೆ ಒಂದು 2,000, 1,500 ಆದರೆ ತೊಗೊಬೋದು. 5,000 ಮಾತಾಡ್ಬಿಡ್ತಾರೆ ಡೈರೆಕ್ಟಾಗಿ ಒಂದು ಅಕ್ಕಿಗೆ. ಕಷ್ಟ ಆಗುತ್ತೆ. ಒಂದು ಸರಿ ತಂದಿದ್ದೀವಿ ಆಗಲೇ 5,000 ಕೊಟ್ಟು. ಸುಮ್ಮನೆ ಏನಕ್ಕೆ ಜಾಸ್ತಿ ದುಡ್ಡಿಲ್ಲ ಅಂದ್ಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ. ಈಗ ಸದ್ಯಕ್ಕೆ ಇದಕ್ಕೊಂದು ಕೆಣ್ಣು ಸೆಟ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಈಗ ನೋಡಿ, ಪಟಗಳನ್ನ ಬಿಸಿಲು ಜಾಸ್ತಿ ಇದೆ ಫ್ರೆಂಡ್ಸ್. ಮಧ್ಯಾಹ್ನ ಅಲ್ಲ, ಸಂಜೆ ಬಿಡೋಕ್ಕೂ ಕಷ್ಟ ಆಗ್ತೈತೆ. ಸಂಜೆನೂ ಅಂದರೆ ಏನಂದರೆ ಒಂದು 6 ಗಂಟೆ ಮೇಲೆಲ್ಲ, ಮುಂಚೆ ಎಲ್ಲ ಒಂದು 3 ತಿಂಗಳು ಹಿಂದೆ ಎಲ್ಲ ಆಗಲೇ ಕತ್ಲೆ ಥರ ಅನ್ಸೋದು. ಈಗ ಇನ್ನೂ ಬಿಸಿಲಿರ್ತದೆ 6 ಗಂಟೆ ಮೇಲೂ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಯಾರೂ ಆದಷ್ಟು ಬಿಡೋಕ್ಕೆ ಹೋಗಬೇಡಿ, ಸುಮ್ಮನೆ ಅಕ್ಕಿ ಡ್ಯಾಮೇಜ್ ಆಗ್ತವೆ. ಅಂದರೆ ಶಿಖರ ಆಟಾಡ್ಸೋದು, ಈ ಟೈಮಲ್ಲಿ ಶಿಖರಗಳು ಜಾಸ್ತಿನೇ. ಅಂದರೆ ಇದು ಮುಗ್ದೋಗ್ಬಿಡಲಿ ಮಾರ್ಚ್ ಹತ್ರ. ಇವಾಗ ಮಾರ್ಚ್ಗೆ ರೆಕ್ಕೆ ಕೊಟ್ಟ ಮೇಲೆ ಆವಾಗ ಕಮ್ಮಿ ಆಗೋಗುತ್ತೆ. ಈಗ ಎಂಡು ಶಿಖರಗಳದ್ದು ಟೈಮು. ನೋಡೋಣ ಫ್ರೆಂಡ್ಸ್, ಏನೇನಾಗುತ್ತೋ ಎಲ್ಲ ಒಂದೊಂದೇ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನಮ್ಮ ಥರ ಕಡಕ ಕಾಣಿಸ್ತೈತೆ ಫ್ರೆಂಡ್ಸ್, ಗಂಡು ಅನ್ಸಿದ್ದಾರೆ, ಎಣ್ಣೆ ತುಳಿಸ್ಕೊತದ್ದು. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಿಮ್ಗೇನು ಅನಿಸ್ತು ಹೊಸ ಅಕ್ಕಿ ನೋಡಿ ಅಂತ ಕಮೆಂಟ್ ಮಾಡಿ. ಅಂದರೆ ನಾವು ಹಾರಿರೋದು ನೋಡೇ ತೊಗೊಂಬಂದಿರೋದು ಫ್ರೆಂಡ್ಸ್. 100% ಬಾಜಿ ಹೊಡೆದಿದೆ, ಅಕ್ಕಿ ಕ್ವಾಲಿಟಿ ಚೆನ್ನಾಗಿದೆ.
ನೋಡೋಣ ಯಾರಿಗೆ ಏನು ಅನ್ನಿಸ್ತು ಕಮೆಂಟ್